शिष्टनरसार्धूला कर्तव्यं दैवमाह्निकम्। ಅಪ್ಪು, ಅಪ್ಪಿ, ಎದ್ದೇಳಿ ಮಗ, ಎಷ್ಟೊತ್ತಾಯ್ತು? ಶಾಲೆ ಇಲ್ವಾ ಇವತ್ತು? ಹೇಳಿ ಹೇಳಿ, ಮುಖ ತೊಳೆದು ಹಲ್ಲುಚ್ಚಿ ಹೋಗಿ. ಬೆಳಗ್ಗೆ ಬೆಳಗ್ಗೆ ಗಲಾಟೆನಾ? ಅಜ್ಜಿ ನೋಡಜ್ಜಿ, ಮೊಬೈಲ್ ಕೊಡುವುದೇ ಇಲ್ಲ. ಯಾವಾಗಲೂ ಅವನಿಗೆ ಮೊಬೈಲ್. ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ? ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿಯುತ್ತಿದ್ದೆವು. ಆಮೇಲೆ ರೇಡಿಯೋ ಕೇಳ್ತಾ ಇದ್ದೆವು. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಸ್ಕೂಲ್ಗೆ ಲೇಟ್ ಆಯ್ತಲ್ಲ ಮಕ್ಳ, ಬೇಗ ಹೊರಡಿ. ಬನ್ನಿ ಮಕ್ಕಳ, ಸ್ಕೂಲ್ಗೆ ಹೋಗೋಣ. ಏನು ಅಂದ್ರೆ ನನಗೆ ಜಾಬ್ ಕನ್ಫರ್ಮ್ ಆಯ್ತು. ನಾಳೆಯಿಂದಾನೇ ಜಾಯಿನ್ ಆಗ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ರಾಣಿ, ಒಳ್ಳೆ ವಿಷಯ. ಆದ್ರೆ ಅಪ್ಪು ಅಪ್ಪಿ ಅಮ್ಮನನ್ನು ಯಾರು ನೋಡ್ಕೊಳ್ಳೋದು? ಅದೇ ನನ್ನ ಫ್ರೆಂಡು ಒಂದೊಳ್ಳೆ ಓಲ್ಡೇಜ್ ಹೋಮ್ ಬಗ್ಗೆ ಹೇಳಿದ್ಲು. ಅಲ್ಲಿ ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರಂತೆ. ಹಾಗಾದ್ರೆ ಅಲ್ಲಿ ಸೇರ್ಸಿದ್ರೆ ಹೇಗೆ? ಬೇಡ ಬೇಡ, ಅವ್ರ ಮನೆಯಲ್ಲೇ ಇರ್ಲಿ. ಈ ವಯಸ್ಸಿನಲ್ಲಿ ಅವ್ರನ್ನ ದೂರ ಕಳ್ಸೋದು ಚೆನ್ನಾಗಿರಲ್ಲ. ಹಾಗಲ್ಲ, ನಾವಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿರುವುದಿಲ್ಲ. ಅವರಿಗೂ ಮೆಡಿಸನ್ ತಗೊಳಕ್ಕೆ ಗೊತ್ತಾಗಲ್ಲ. ಅಲ್ಲಿ ಹಾಗಾದ್ರೆ ಅಲ್ಲ, ಎಲ್ಲದಕ್ಕೂ ಜನ ಇರ್ತಾರೆ. ಅವರ ವಯಸ್ಸಿನ ಜೊತೆ ತುಂಬಾ ಚೆನ್ನಾಗಿ ಇರ್ತಾರೆ. ಆಯ್ತು, ಹಾಗಾದ್ರೆ ನೀನು ಹೇಳ್ದ ಹಾಗೆ ಅನ್ಲಿ. ಆದ್ರೆ ಈ ವಿಷಯವನ್ನು ಅವ್ರ ಹತ್ರ ಹೇಗೆ ಹೇಳೋದು? ಹೇಗೋ ಹೇಳಿ. ಅಪ್ಪ ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ತಿರ ಮಾತಾಡೋಕೆ ಪುರುಸೊತ್ತಾಯ್ತಲ್ಲ. ಹೇಳು ಮಗ, ಏನ್ ವಿಷಯ? ಹೌದಮ್ಮ, ನಿಂಗೂ ಗೊತ್ತಲ್ವಾ, ನನಗೀಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗೆಯಿಂದ ನಾಳೆ ರಾಣಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ನಿಮಗೆ ಬೇಕಾದಾಗೆ ನನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ. ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಏನ್ ಮಗ? ಅದೇನಂದ್ರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದ್ರೆ ಇಲ್ಲೇ ಹತ್ತಿರ ಸಿಟಿಯಲ್ಲಿ ಆಶ್ರಮ ಇದೆಯಲ್ಲ, ಅಲ್ಲಿ ಸ್ವಲ್ಪ ದಿವಸ ಮಾತ್ರ. ಬೇಗ ಕರ್ಕೊಂಡು ಬರ್ತೀನಿ. ಏನ್ ಹೇಳ್ತಿದೀಯ ಮಗ? ನಾವು ಬೇಡವಾದ್ವಾ? ನಮ್ಮಿಂದ ಏನ್ ತಪ್ಪಾಯ್ತು? ಹಾಗಲ್ಲ ಅಪ್ಪ, ಇದು ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಅಯ್ಯೋ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೇವೆ. ನಿಮ್ಮನ್ನ ಅಪ್ಪು ಅಪ್ಪಿನ ಬಿಟ್ಟು ದೂರ ಇರೋದಾದ್ರೂ ಹೇಗೆ? ಹೌದು ಮಗ, ನಾವಿಲ್ಲೇ ಆರಾಮಾಗಿದ್ದೇವಲ್ಲ. ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ ಹೇಳಿಯಾಗಿದೆ. ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಅಲ್ಲೇ ಬಿಡೋದಿಲ್ಲ. ಬೇಗ ಕರ್ಕೊಂಡು ಬರ್ತೀನಿ. ಸಂಜೆ ರೆಡಿಯಾಗಿರಿ. ನೋಡಿದ್ರಾರಿ, ನಮ್ಮ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿನ ದೂರ ಕಳಿಸುವಷ್ಟು. ನಾನು ಅವನಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಲೇ ಇಲ್ಲ. ಏನು ಮಾಡ್ಲಿಕ್ಕಾಗ್ತದೆ ಹೇಳು? ಎಲ್ಲ ಆರಾರು ಪಡ್ಕೊಂಬಂದಿದ್ದು ಆ ದೇವರು ಯಾರಲ್ಲಿ ಏನೇ ಬರ್ತೀನಿ ಅಂತ ಯಾರಿಗೂ ಗೊತ್ತೇಳು? ಸಮಾಧಾನ ಮಾಡ್ಕೋ, ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನನ್ನು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ.
ಈಗ ಅವನು ತನ್ನ ಹೆಂಡತಿ ಮಕ್ಕಳು ಕೆಲಸ ಅಂತ ತುಂಬಾ ಬಿಸಿ ಇದ್ದಾನೆ. ಇನ್ನೂ ಅವನಿಗೆ ನಮ್ಮ ಅಗತ್ಯವಿಲ್ಲ ಕಣೆ. ಅವನೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ಸಮಾಧಾನ ಮಾಡ್ಕೋ. ನೀನ್ಯಾಕೆ ಹತ್ತು ಆರೋಗ್ಯ ಮಾಡ್ಕೊಂತೀಯ? ಆರೋಗ್ಯ ಪಡ್ಕೊಂಡು ಏನು ಬಂತು ರೀ? ಯಾರಿಗೋಸ್ಕರ ನಾವು ಬದುಕ್ತಿದ್ದೀವೋ ಅವ್ರಿಗೆ ನಾವು ಬೇಡ ಅಂದಮೇಲೆ ನಾವು ಬದುಕಿದ್ದು ಸತ್ ಹಾಗೆ. ಬಾ, ಏನೇ ಬೇಕೋ ತುಂಬಿಸ್ಕೋ. ಆಮೇಲೆ ತಡವಾದ್ರೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಅವ್ರ ಮುಖ ಕಂಡ್ರೆ ನಮ್ಮ ಕೈ ಕಾಲೇ ಮುಂದ್ಕೋಲ್ಲ. ಅಪ್ಪ ಅಮ್ಮ, ಡೋಂಟ್ ವರಿ, ನಿಮಗಿಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ 6 ತಿಂಗಳ ಫೀಸನ್ನು ಭರಿಸಿದ್ದೇವೆ. ನಿಮಗೇನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ. ಮೊಮ್ಮಕ್ಕಳ ಜೊತೆ ಇರೋಕೆ ಆಸೆ, ಆದರೆ ಅವರ ಜೊತೆ ಇರೋಕೆ ಯಾಕೆ ಹೀಗೆ ಚಿಕ್ಕ ಮಕ್ಕಳ ಹಾಗೆ ಆಟ ಮಾಡ್ತೀರಿ? ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ. ಈಗ ನನಗೆ ಲೇಟ್ ಆಗ್ತಿದೆ, ಹೊರಡಿ. ನಮಸ್ಕಾರ, ನಾನು ಜೋಸಫ್, ಪ್ರೇಮಾಲಯ ಆಶ್ರಮದ ಮೋಸ್ಟ್ ಸೀನಿಯರ್ ಸದಸ್ಯ. ಈ ಆಶ್ರಮದ ಎಲ್ಲ ಸದಸ್ಯರ ವಿಚಾರ ಗೊತ್ತಿರುವುದು ನನಗೊಬ್ಬನಿಗೆ ಮಾತ್ರ. ಒಂದು ನಿಮಿಷ, ಈ ಆಶ್ರಮದ ಎಲ್ಲ ಸದಸ್ಯರು ನಿಮಗೆ ಪರಿಚಯ ಮಾಡಿಸುತ್ತೀನಿ. ಪ್ರೇಮಾಲಯದ ಎಲ್ಲ ಪ್ರೇಮಪುತ್ರ ಬನ್ನಿ ಇಲ್ಲಿಗೆ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಅಷ್ಟೇ ಇಲ್ಲ, ಇನ್ನು ತುಂಬ ಜನ ಸದಸ್ಯರಿದ್ದಾರೆ. ಸರ್, ರಿಂಗ್. ಏನು ಶಾರದಮ್ಮ, ನಿಮ್ಮ ಮಗ ಫೋನಿಗೆ ಸಿಕ್ಕದ್ನಾ? ಇಲ್ಲ ಜೋಸಫ್ ಅಣ್ಣ, ಪಾಪ ನನ್ನ ಮಗಂಗೆ ತುಂಬ ಕೆಲಸ ಅನ್ಸುತ್ತೆ, ಫೋನ್ ತೆಗಿತಾ ಇಲ್ಲ. ಅವ್ನು ಬ್ಯುಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನು ಇಲ್ಲಿಗೆ ಸೇರಿಸಿದ್ದು. ನೋಡಿ ಜೋಸಫ್ ಅಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಅವನಿಗೆ ಈ ಅಮ್ಮ ಅಂದರೆ ತುಂಬ ಇಷ್ಟ. ಪರಿಸ್ಥಿತಿಗೆ ಕೊಟ್ಟು ಬಿದ್ದು ಅವ್ನು ನನ್ನನ್ನು ಇಲ್ಲಿ ಬಿಟ್ಟೋಗಿದ್ದಾನೆ. ಅವನು ಬಂದು ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾನೆ. ಹಾಂ, ಏನು ಹೇಳಿ ನಿಮಗೆ. ಬೈದ ಬಾಯ್, ಈಗ ಹೋದ್ರಲ್ಲ ಅವರು ಶಾರದಮ್ಮ, ಅವರ ಮಗನ ಕಾಲ್ಗಾಗಿ ತುಂಬ ವರ್ಷದಿಂದ ಕಾಯ್ತಿದ್ದು. ಆದರೆ ಮಗನ ಫೋನ್ ನಾಟ್ ರೀಚಬಲ್. ಅಂದಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದ ಹಾಗೆ ಈ ವೃದ್ಧಾಶ್ರಮಕ್ಕೆ ನನ್ನನ್ನು ನನ್ನ ಹೆಂಡತಿನೂ ಕರ್ಕೊಂಬಂದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನಂಬಿಕೊಂಡರೆ ಹೇಗೆ? ಇಲ್ಲಿರುವ ಎಲ್ಲ ಸದಸ್ಯರು ಸಮಾನ ಮನಸ್ಕರೇ. ಸಮಾನ ಮನಸ್ಕರೂ ಅಲ್ಲ, ಸಮಾನ ತೊಂದರೆಯನ್ನು ಬಯಸುತ್ತಿರುವವರು. ಅಂದಾಗೆ ಜೋಸೆಫಣ್ಣ, ನೀವಿಲ್ಲಿರುವ ಕಾರಣ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿದೆ. ಆದರೆ ನನ್ನವಳು ತೀರಿಕೊಂಡ ಮೇಲೆ ಪರಿಸ್ಥಿತಿಯೇ ಬದಲಾಯಿತು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ, ಈ ಪ್ರೇಮಾಲಯ ಸೇರಿಕೊಂಡು. ನೀವೇ ಪುಣ್ಯವಂತರು ಜೋಸೆಫಣ್ಣ. ಮಗು ಗಂಡಾಗಲಿ ಹೆಣ್ಣಾಗಲಿ ಇಂತಹ ತಾಂತ್ರಿಕ ಯುಗದಲ್ಲಿ ಅಪ್ಪ ಅಮ್ಮನಿಗೆ ನೆರವಾಗೋದು ಇಂತಹ ಪ್ರೇಮಾಲಯವೇ ಗತಿ. ಆದ್ರೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಚಾರ ಹೇಳ್ತೀನಿ ಕೇಳು. ಇಲ್ಲಿರೋ ಒಬ್ಬೊಬ್ಬ ವ್ಯಕ್ತಿಯು ಬಡ ಕುಟುಂಬದವರಿಂದ ಬಂದಿಲ್ಲ, ಶ್ರೀಮಂತ ಕುಟುಂಬದವರು.